ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಒಂದು ಶ್ಲೋಕ ಇದೆ. ಯತ್ರ ನಾರ್ಯಂತೆ ಪೂಜ್ಯಂತೆ ರಮೆಂತೆ ತತ್ರೋ ದೇವತಃ ಅಂತೆ. ಅಂದರೆ ಎಲ್ಲಿ ನಾರಿಯರನ್ನು ಪೂಜಿಸಲ್ಪಡುತ್ತಿದೆಯೋ ಅಲ್ಲಿ ದೇವತೆಗಳು ವಾಸವಾಗಿರ್ತಾರೆ ಅಂತ. ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವಾಗ ಯಾಕೆ ಈ ಮಾತು ಹೇಳಿದೆ ಅಂತ ಹೇಳಿದ್ರೆ, ನಮ್ಮ ಮನೆಯಲ್ಲಿ ಇವತ್ತು ಮಾಡ್ತಾಯಿದ್ದೀವಿ, ನಾವು ಮುತ್ತೈದೆಯರು ಪೂಜೆ ಮಾಡ್ತಾಯಿದ್ದೀವಿ. ನೋಡಿ, ಇವರೆಲ್ಲ ಮುತ್ತೈದೆಯರು ಅಂದರೆ ಇವಾಗ 5 ದೇವತೆಗಳಿಗೆ ಸರಿಸಮವಾಗಿ ಇವ್ರನ್ನ ನಾವು ಪೂಜೆ ಮಾಡ್ತಾಯಿದ್ದೀವಿ. ಇವತ್ತು ಅದೇ ಮುತ್ತೈದೆಯರು ಪೂಜೆ ಮಾಡ್ತಾರೆ ಅಂತ ಹೇಳಿದ್ನಲ್ವಾ, ಸೇಮ್ ಅದೇ ಮುತ್ತೈದೆಯರು ಪೂಜೆ ಮಾಡ್ತಾಯಿದ್ದೀವಿ. ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ಆರಾಮಾಗಿದ್ದೀರಾ ಅಂತ ಹೋಪ್ ಮಾಡ್ತೀನಿ. ಇವರು 5 ಜನ ಏನು ಮುತ್ತೈದೆಯರಿದ್ದಾರೆ, ಇವರು ಇವಾಗ 5 ದೇವತೆಗಳಿಗೆ ಸಮ. 5 ಅಂದರೆ ಮುತ್ತೈದೆಯರು ಅಂತಂದರೆ ಇದ್ರದ್ದು ಪೂಜೆ ಮಾಡ್ತಾರಲ್ವ, 5 ದೇವತೆಗಳಿಗೆ ಸಮ. ಅವ್ರಿಗೆ ಇವಾಗ ಗಂಧ ಹಚ್ಚಿ, ಕಾಲಿಗೆ ಅರ್ಶಿಣ ಕುಂಕುಮ ಹಚ್ಚಿ, ಆಮೇಲೆ ಅದೇನೋ ಅಕ್ಷತೆ ಹಾಕಿ ಇದು ಮಾಡ್ತಾಯಿದ್ದಾರೆ. ಇವಾಗ ನೋಡಿ, ಇವರೆಲ್ಲ 5 ದೇವತೆಗಳಿಗೂ ಸರಿಸಮಾನಂಥ ಶಕ್ತಿ ಇರುತ್ತೆ ಇವಾಗ ಇವ್ರ ಮೈಯಲ್ಲಿ ಅಂತ. ಅದಕ್ಕೋಸ್ಕರನೇ ಇವಾಗ ಇದು ಮುತ್ತೈದೆಯರ ಪೂಜೆ ಅಂತ. ಇವಾಗ ನೋಡಿ, ಅದೇ ಈ ಥರ ಮಾಡ್ತಾಯಿದೆ ನೋಡಿ. ನಮ್ಮ ಸಂಪ್ರದಾಯದಲ್ಲಿ ಈ ಥರ ಇದೆ. ಕಾಲಿಗೆಲ್ಲ ಇದನ್ನು ಮಾಡಿರ್ತಾರೆ. ಇದೇ ಥರನೇ ಕೈಗೆಲ್ಲ ಇದನ್ನು ಗಂಧ ಎಲ್ಲ ಹಚ್ಚಿರ್ತಾರೆ, ಅರ್ಶಿಣ ಎಲ್ಲ ಹಚ್ಚಿರ್ತಾರೆ. ನೋಡಿ ಹೆಂಗಿದೆ ನೋಡಿ, ಇವ್ರು ನೋಡ್ಕೊಂತಾರೆ ಮೈ ಜುಮ್ ಅಂತ ಇದೆ ಹಂಗೆ. ಹೂ ಕೊಟ್ಟು ಉಡಿ ತುಂಬಿ, ಅಂದರೆ ಇವಾಗ ಸೇಮ್ ಮಾಮೂಲಿ ಇವಾಗ ದ್ಯಾಮವ್ವ ದುರ್ಗವ್ವನ ಗುಡಿಗೆ ಹೋದಾಗ, ಇಲ್ಲ ಅಂತ ಯಾವುದೇ ಜಗನ್ಮಾತೆ ಕಾಳಿಕಾ ದೇವಿ ದೇವಸ್ಥಾನಕ್ಕೆ ಹೋದಾಗ ಹೆಂಗೆ ಸೇಮ್ ದೇವರಿಗೆಲ್ಲ ಉಡಿಗೆಲ್ಲ ತುಂಬ್ತೀವೋ, ಸೇಮ್ ಅದೇ ಥರ ಪ್ರೊಸೆಸಿಂಗಲ್ಲೇ ನಡೀತಾ ಇರುತ್ತೆ ಇಲ್ಲಿನೂ. ಇವಾಗ ಇವರು ಮೇನ್ ಇವಾಗ, ಅಂದರೆ ಇವರೆಲ್ಲ ಊಟ ಮಾಡಿದ ಮೇಲೇ ನಾವು ಊಟ ಮಾಡಬೇಕಾಗಿರುತ್ತೆ. ಇವರೇ ಮೇನ್ ಇವಾಗ, ಅಂದರೆ 5 ಮುತ್ತೈದೆಯರು. ಅಂದರೆ ಇವಾಗ ನೋಡಿ, ಅದೇ ಎಲ್ರಿಗೂ ಉಡಿ ತುಂಬ್ತಾ ಇದ್ದಾರೆ ನೋಡಿ. ಇದೇ ಥರನೇ ಸೇಮ್ 5 ಜನ ಮುತ್ತೈದೆಯರಿಗೂ ಉಡಿ ತುಂಬೋದು. ಆಮೇಲೆ ಇದಾದ ತಕ್ಷಣ ಒಳಕಲ್ಲು ಪೂಜೆ ಇರುತ್ತೆ, ಆಮೇಲೆ ಬೀಸು ಕಲ್ಲು ಪೂಜೆ ಇರುತ್ತೆ. ಅದರಲ್ಲಿ ಗೋಧಿ ಕುಟ್ಟೋದು, ಆಮೇಲೆ ಇದನ್ನು ಬೀಸು ಕಲ್ಲು ಪೂಜೆ ಮಾಡೋದು, ಇದೆಲ್ಲ ಇರುತ್ತೆ ಮಾಮೂಲಿ. ನಮಗೆ ಶಕ್ತಿ ಎಷ್ಟು ಕೊಟ್ಟಿದ್ದಾರೋ ಅದೇ ರೀತಿಲಿ ನಾವು ಒಂದು ಜಂಪರ್ ಪೀಸು, ಬಾಳೆಹಣ್ಣು, ಎಲೆ, ಅಡಿಕೆ, ಆಮೇಲೆ ಉತ್ತತ್ತಿ, ಹೂವು, ಹಣ್ಣು ಎಲ್ಲ ಸೇರಿಬಿಟ್ಟು ಒಂದು ಇದರಲ್ಲಿ ಬಾಗಿನ ಅಂತ ಹೇಳ್ಬಿಟ್ಟು ಮುತ್ತೈದೆಯರಿಗೆ ಕೊಡ್ತಾಯಿದ್ದೀವಿ ನೋಡಿ. ನಮ್ಮ ದೀಪು ಆಮೇಲೆ ಸುನೀತಾ ನನ್ನೇ ನೋಡ್ತಾಯಿದ್ರು. ನನಗಿವಾಗ ಅಂದ್ರೆ ಕಾಡ್ತಾ ಇರ್ತಿದ್ದೆನಲ್ಲ, ಲೇ ಅಂತ ಹೇಳ್ಬಿಟ್ಟು ಅವ್ರಿಬ್ರಿಗೂ ಲೇನೆ ಅಂತ ಕರಿತೀನಿ. ಅವ್ರು ನಮ್ಮತ್ತೆ ಅವ್ರು ನೋಡಿ ಎಲ್ಲ ಇದಾದಮೇಲೆ ಸ್ವಲ್ಪ ನೀರು ಬೇರೆ ಕುಡಿಯೋಕೆ ಕೊಡ್ಬೇಕು ಅವ್ರಿಗೆ. ಇವಾಗ ಬಂದುಬಿಟ್ಟು ನಮಸ್ಕಾರ ಬೇರೆ ಮಾಡ್ಬೇಕು. ನಾವು ನಮಸ್ಕಾರ ಮಾಡ್ತೀವಿ ಇವಾಗ, ಅವ್ರಿಗೆಲ್ರಿಗೂ ನಮಸ್ಕಾರ ಮಾಡ್ತೀವಿ ನೋಡಿ. ನಮ್ಮಮ್ಮ ಬಂದರು ನಮಸ್ಕಾರ ಮಾಡೋಕ್ಕೆ, ಹೀಗೆ ಒಬ್ಬೊಬ್ಬರಾಗಿ ಬರ್ತಾನೆ ಇರ್ತೀವಿ. ಇವಾಗ ದೇವತೆಗಳ ಅಂಶ ಅಂತ ಹೇಳ್ಬಿಟ್ಟು ಹೇಳಿ, ಅವ್ರು ಏನು 5 ಜನ ಇದ್ದಾರಲ್ಲ, 5 ಮಂದಿನೂ ದೇವತೆಗಳ ರೂಪದಲ್ಲಿ ನಮ್ಮ ಮನೆಗೆ ಬಂದಿದ್ದಾರೆ. ನಮ್ಮ ಮನೆಗೆ ಬಂದುಬಿಟ್ಟು ಉಡಿ ತುಂಬ್ಕೊಂಡು ಹೋಗಿದ್ದಾರೆ ಅನ್ನೋದು ಒಂದು ಪ್ರತೀತಿ ನೋಡಿ. ನಮ್ಮಮ್ಮನೇ ನಮ್ಮ ಸುನಿತನ ಕಾಲು ಮುಗಿತಾ ಇರ್ತಾರೆ. ಇದು ಹಿಂದೂ ಸಂಪ್ರದಾಯ. ಆಮೇಲೆ ಇನ್ನೊಂದು ಹೆಂಗಿದೆ ಅಂದರೆ, ಹೆಣ್ಮಕ್ಳಿಗೆ ಕಾಲು ಮುಗಿಯೋದ್ರಿಂದ ತುಂಬ ಶ್ರೇಯಸ್ಕರ. ಇವಾಗ ನೋಡಿ, ನಾನು ಬರ್ತೀನಿ ಇವಾಗ, ಎಲ್ಲರೂ ನಮ್ಮ ಉಪಾಧ್ಯಕ್ಷರು, ಆಮೇಲೆ ನಮ್ಮ ಕಕ್ಕಿ, ನಮ್ಮ ಸುಜಾತ ಎಲ್ಲರೂ ಕಾಲು ಮುಗಿತಾ ಇರ್ತೀವಿ. ನಾನು ಬಂದುಬಿಟ್ಟು ಕಾಲು ಮುಗಿತೀನಿ. ಇವಾಗ ಇವರು ದೇವತೆಗಳ ಅಂಶ ಇವರು. ಇವಾಗ ನೋಡಿ, ನಾನು ಬಂದೆ ದೇವತೆಗಳ ಅಂಶವಾಗಿ ಈ 5 ಜನ ದೇವತೆಗಳ ಅಂಶ ರೂಪದಲ್ಲಿರುವಂಥ ಇವ್ರಿಗೆ ನಾವೆಲ್ಲರೂ ಆಶೀರ್ವಾದ ತೊಗೊತಾ ಇದ್ವಿ. ನಮ್ಮ ಶಕ್ತಿ ಅನುಸಾರ ಅವ್ರಿಗೆ ಏನು ಮಾಡಬೇಕು ಅದನ್ನೆಲ್ಲ ಮಾಡಿ.
ನಮ್ಮ ಸುನೀತಾ ಆಮೇಲೆ ನಮ್ಮ ದೀಪು ನಮಸ್ಕಾರ ಮಾಡಿಸ್ಕೊಳಕ್ಕೆ ಒಂಥರ ಮಾಡ್ತಾಯಿದ್ರು. ಇವಾಗ ನೋಡಿ ಮತ್ತು ಅದಕ್ಕೆಲ್ಲ ಇಲ್ಲ ಅವೆಲ್ಲ ಏನಾಗಲ್ಲ ಅಂತಂತ ಹೇಳ್ಬಿಟ್ಟು ಹೇಳಿ ನಾನೇ ನಮಸ್ಕಾರ ಮಾಡಿದೆ. ಇವಾಗ ಇದೆ ಒಳಕಲ್ಲು ಪೂಜೆ ಮಾಡ್ತಾಯಿದ್ದಾರೆ ನೋಡಿ. ಒಳಕಲ್ಲು ಪೂಜೆ ನಮ್ಮ ಮೇಲೆ ಬಿಸುಕಲ್ಲು ಪೂಜೆ ಮಾಡ್ತಾರೆ. ಇವಾಗ ಹಾಡು ಹಾಡ್ತಾರೆ. ಅದನ್ನು ಸೋಬಾನೆ ಪದ ಎಲ್ಲ ಅದು ಏನು ಯಾವ ಪದ ಅಂತ ಹೇಳೋಕ್ಕಂತ ಗೊತ್ತಿಲ್ಲ. ಗೊತ್ತಾಗಿದ್ದರೆ ಕಮೆಂಟ್ ಮಾಡಿ. ಅದನ್ನು ಸೋಬಾನ ಪದ ಅಂತಲೇ ಅನ್ಕೋಬೋದು. ಬಟ್ ಆ ಹಾಡು ಹಾಡ್ತಾರೆ. ಅದನ್ನು ಲೈವಲ್ಲೇ ಇದನ್ನು ಮಾಡ್ತೀನಿ, ನಾನು ನಿಮ್ಗೆ ಕೇಳಿಸ್ತೀನಿ. ಏ ಪ್ರೇಮ ಒಂದು 500 ಹಾಡು ಬೇಡ ಬೇಡ ಕೊಟ್ರಿ ಮತ್ತೆ ಆಡಕತ್ರ ಗೋಧಿ ಹಾಕಿರಲ್ಲ ಅವಾಗ ಗೋಧಿ ಸ್ವಲ್ಪ ಇದು ಸ್ವಲ್ಪ ತಿರುವಾಗ ಆಗಲ್ಲ. ಹಿಂಗ ಬಲಕ್ ತಿರ್ಬ ಫಸ್ಟ್ ಬಲಕ್ ಒಂದು ಈಟ್ ಇಳ್ಕೊಂಡು ಇದು ಮಾಡ್ರೆ ಅವೇ ಹಿಂಗ ಬುಡ ಹಿಡಿ ಬುಡಕ್ಕೆ ಹಿಡಿ ಹಾಂ ಅಂತಾರೆ. ಸುರಿ ಸುರಿ ಸುವಾಲೆ ಸುರಿ ಸುರಿ ಸುವಾಲೆ ಗುಡಿ ತಾಗಿರ್ತಾರೆ ಬಿದ್ದಿತ್ತ ಇದೇ ಥರ ವಿಡಿಯೋಗಳನ್ನ ನೀವು ನೋಡ್ಬೇಕಂತಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಇದು ಮುಂದೆ ಒರೆಯುತ್ತೆ. ಟೇಕ್ ಕೇರ್, ಬಾಯ್.